गोकाक तालुक्यातील आजूबाजूच्या गावांमध्ये बनावट नोटा व पैसे डबल करून देणार असे म्हणून फसवणाऱ्या टोळीचा शोध घेऊन गोकाक पोलिसांनी 6 जणांना अटक केल्याची माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली आहे। मंगळवारी बेळगावमध्ये पत्रकारांशी बोलताना ते म्हणाले, 29 रोजी गोकाक तालुक्यातील नाका येथून कडबगट्टी रस्त्याने बेळगावकडे जाणाऱ्या पांढऱ्या स्विफ्ट कारमध्ये 100 रुपयाच्या 305 नोटा आणि 500 रुपयांच्या 6792 बनावट नोटा घेऊन जाणाऱ्या अनवर महम्मद सलीम यादव, सद्दाम मुसा याधळी, दुंडाप्पा महादेव म्हैसेवी, रवी चन्नाप्पा हगडी, विठ्ठल हनुमंत हुसकोटी, मल्लप्पा अल्लप्पा कुंबळी या आरोपींना गोकाक पोलिसांनी अटक करून आरोपींना न्यायालयीन कोठडी सुनावण्यात आल्याचे त्यांनी सांगितले। गोकाक ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ। ಈ ಖೋಟಾ ನೋಟು ಮತ್ತು ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗನ್ನು ಹಿಡಿದಿದ್ದಾರೆ। 29/6/2024 ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಕಾ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಖೋಟಾ ನೋಟ್ಗಳನ್ನು ಒಂದು ಕಾರಲ್ಲಿ ತೊಗೊಂಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ। ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ 500 ಮುಖಬೆಲೆಯ ಸುಮಾರು 6792 ನೋಟುಗಳು, ಸುಮಾರು 33.5 ಲಕ್ಷದಷ್ಟು ವ್ಯಾಲ್ಯೂ, ಅದ್ರ ಜೊತೆಗೆ 100 ರೂಪಾಯಿಯ 305 ಖೋಟಾ ನೋಟುಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತವೆ। ಆ ಇದ್ರ ಮೇಲೆಗೆ ಆ ವೆಹಿಕಲ್ ಇರ್ತಕ್ಕಂಥ 5 ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಕ್ಟಿಮ್ಗಳನ್ನ ವಿಚಾರಣೆ ಮಾಡಿದಾಗ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ। ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಪ್ರೇರಿತ ಸುವಮೋಟೋ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೋತಾರೆ। 120B 489 ABC ಮತ್ತು 420 IPC ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ। ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಖೋಟಾ ನೋಟನ್ನು ಪ್ರಿಂಟ್ ಮಾಡಿ ಮುಧೋಳು, ಯರಗಟ್ಟಿ, ಹಿಡಕಲ್ಲು, ಮಾಲಿಂಗ್ಪುರ, ಗೋಕಾಕ್, ಬೆಳಗಾವಿ, ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ವಿಕ್ಟಿಮ್ಗಳ ಕಡೆಯಿಂದ ನಿಜವಾದ ನೋಟುಗಳನ್ನು ತಗೊಳ್ಳೋದು। 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 4 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 5 ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪಾನ್ ದ ವಿಕ್ಟಿಮ್। ಒಂದೊಂದು ಕಡೆ 6 ಲಕ್ಷದವರೆಗೂ ಇವರು ತಮ್ಮಲ್ಲಿರ್ತಕ್ಕಂಥ ಖೋಟಾ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನು ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು। ಈ ಮೋಸದಲ್ಲಿ 2 ರೀತಿ ಮಾಡಿದ್ದಾರೆ। ಈ ನೀವು ನೋಡ್ಬೋದು, ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ। ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದರ ಮೇಲೆ ನಿಜವಾದ 500 ನೋಟುಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ। ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದು 3-4, ಕೆಳಗಡೆ ಒಂದು 3-4 ಇಟ್ಟಿರ್ತಾರೆ। ಆಮೇಲೆ ಕೆಲವೊಂದು ನೋಟುಗಳು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ। ಸೊ ಈ ರೀತಿ 2 ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು। ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಪೇಪರನ್ನು ಯೂಸ್ ಮಾಡಿದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆ್ಯಕ್ಚುಯಲ್ ನೋಟು ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂಥ ಪೇಪರ್ ಅಲ್ಲ। ಆ ನೋಟ ನಾವು ಮುಂಚೆ ಒಂದು ಸತಿ ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ಗೂ ಕೂಡ ನೋಡಿದ್ದೀವಿ। ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು ಆ್ಯಕ್ಚುಲಿ ಪ್ರಿಂಟ್ ಮಾಡೋದು, ಫೈಬರ್ ಕಮ್ ಪೇಪರ್ ಟೈಪ್ ಇರತಕ್ಕಂಥ ಬಟ್ಟೆ ಇದು। ಇದಕ್ಕೆ ಹೋಲಿಸಿದ್ರೆ ಆ ಕ್ವಾಲಿಟಿದಲ್ಲ। ಆದರೆ ಈ 100 ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ತಿರ ಅನ್ನೋ ಹಾಗೆ ಇದೆ। ಇವ್ರೇನು ಮಾಡಿದ್ದಾರೆ, ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನು। ಅದು ಹೇಗೆ ಅಂತಂದರೆ 2 ನಿಯರೆಸ್ಟು ಇರತಕ್ಕಂಥ ಪೇಪರನ್ನು ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರತಕ್ಕಂಥದ್ದನ್ನು ಅದನ್ನು ಒಂದರ ಮೇಲೆ ಒಂದು ಬೈಂಡ್ ಮಾಡ್ತಾರೆ। ಒಂದು ತುಂಬ ಸ್ಪೆಷಲ್ ಬಾಂಡಿಂಗ್ ಏಜೆಂಟನ್ನು ಉಪಯೋಗಿಸಿ ಆ ಬೈಂಡಿಂಗ್ ಮಷೀನನ್ನು ಉಪಯೋಗ ಮಾಡಿ ಒಂದರ ಮೇಲೆ ಒಂದು ಇದು ಮಾಡಿ 2 ಸೈಡು ಪ್ರಿಂಟ್ ಮಾಡ್ತಕ್ಕಂಥದ್ದು। ಸೊ
ಆಮೇಲೆ ಇವರು ಹೆಂಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಆಬ್ವಿಯಸ್ಲಿ ಈ ತೊಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾನೆ. ಯಾಕಂದರೆ ಕೋಟಾ ನೋಟನ್ನು ನಾನು ತೊಗೊಳ್ತಾ ಇದ್ದೀನಿ, ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂಥೇಳಿ. ಯಾರೂ ಇಲ್ಲದೆ ಇರೋ ಕಡೆ ಇವ್ರನ್ನ ಕರ್ಕೊಂಬರೋದು. ಆಮೇಲೆ ಕತ್ಲಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನು ತೋರಿಸೋದು, ನಿಜವಾದ ನೋಟನ್ನು ತೋರಿಸ್ಬಿಟ್ಟು ಅವ್ರ ಹತ್ರ 5-6 ಲಕ್ಷ ನಿಜವಾದ ನೋಟನ್ನು ತೊಗೊಂಡು ಇದನ್ನು ಅವರಿಗೆ ಕೋಟಾ ನೋಟು ಅಂತ ಹೇಳಿ ಇದು ಮಾಡೋದು. ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಆಗುವಂಥದ್ದೇ ಪೊಲೀಸರು ಬರ್ತಾಯಿದ್ದಾರೆ, ನೀವು ಬೇಗ ಹೋಗಿ, ನೀವಿಲ್ಲಿ ನೆಕ್ಸ್ಟ್ ನಿಮ್ಮ ಊರಿಗೆ ಹೋಗೋವರೆಗೂ ಇದನ್ನು ಓಪನ್ನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸ್ಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದು ನೋಡ್ತಾರೋ ಆವಾಗ ತಾವು ಮೋಸ ಹೋಗಿತ್ತು ಅಂತ ಅರಿವಾಗೋದು. ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು, ಯಾಕಂದರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದರೂ ಕ್ರಮ ತೊಗೊಳ್ತಾರೆ ಅನ್ನೋಂಥ ಒಂದು ಭಯ ಇರುತ್ತೆ. ಆದಾಗ್ಯೂ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ. ಮತ್ತು ಈ ರೀತಿ ಮೋಸ ಹೋಗದೇ ಇರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರಲಿ ಅಂಥೇಳಿ. ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಕೋಟಾ ನೋಟ್ ಪ್ರಿಂಟ್ ತೆಗೆಯಲು ಉಪಯೋಗಿಸಿರ್ತಕ್ಕಂಥ ಕಂಪ್ಯೂಟರು, ಪ್ರಿಂಟರು, ಬೋರ್ಡು, ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು, ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ಗೆ ಬಳಸಿರ್ತಕ್ಕಂಥ ಪೇಂಟ್ಗಳು, ಇದ್ರ ಮೇಲೆ ನಮ್ಮದು RBIದು ಒಂದು ಬ್ಯಾಂಡ್ ಬರುತ್ತೆ. ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ದು ಸ್ಟಿಕ್ಕರ್ಸನ್ನು ಯೂಸ್ ಮಾಡಿದ್ದಾರೆ. ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು, ಆಮೇಲೆ ಈ ಪ್ರಿಂಟಿಂಗ್ ಆದಮೇಲೆ ಅದನ್ನು ಒಂದು ರೀತಿಯಿಂದ ಅದನ್ನು ನಿಯರೆಸ್ಟ್ ಕ್ವಾಲಿಟಿಗೆ ಬರಲಿಕ್ಕೆ ಡಿಕೋಟಿಂಗ್ ಪೌಡ್ರ್ ಅಂತ ಯೂಸ್ ಮಾಡ್ತಾರೆ. ಆ ಪೌಡರು, ಪ್ರಿಂಟಿಂಗ್ ಪೇಪರ್ಸು, ಒಂದು 6 ಮೊಬೈಲು, ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು, ಹೀಗೆ ಎಲ್ಲ ಪ್ರಕರಣಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ 6 ಆರೋಪಿಗಳು ಇದ್ದಾರೆ ಅಂತ ಕಂಡುಬಂದಿದೆ. 5 ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಆರೋಪಿಗಳಾದಂಥ ಅನ್ವರ್ ಮೊಹಮ್ಮದ್ ಸಲೀಮ್ ಯಾದವಾಡ್, ಸುಮಾರು 26 ವರ್ಷ, ಅರ್ಬಾವಿ ಅವನು. ಸದ್ದಾಮ್ ಮೂಸಾ ಯಡಹಳ್ಳಿ 27 ವರ್ಷ, ಮಹಾಲಿಂಗ್ಪುರದವನು. ರವಿ ಚೆನ್ನಪ್ಪ ಹ್ಯಾಗಾಡಿ, ಇವನು ಕೂಡ ಮಹಾಲಿಂಗ್ಪುರ. ದೊಡ್ಡಪ್ಪ ವಣಶಣ್ವಿ ಅಂತೇಳಿ ಮಹಾಲಿಂಗ್ಪುರ. ವಿಠಲ್ ಹಣಮಂತ್ ಹೊಸಕೋಟೆ ಅಂತೇಳಿ ಮಹಾಲಿಂಗ್ಪುರ ಬುದ್ನಿ ಅವನು. ಇನ್ನೊಬ್ಬನು ಇದ್ದಾನೆ, ಅವನು ನಾವು ಇನ್ನೂ ಸೆಕ್ಯೂರ್ ಮಾಡ್ಕೊಂಡಿಲ್ಲ. ಸೊ ಸೆಕ್ಯೂರ್ ಆದನ ಸೊ ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ, ಅವನು ಕೂಡ ಮಹಾಲಿಂಗ್ಪುರದ. ಒಟ್ಟು 6 ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದ್ದೀವಿ. ಇದರಲ್ಲಿ 5 ಜನರನ್ನ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೊಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಮಲ್ಲಪ್ಪ ಕುಂಬಾಳಿ ಅನ್ನೋಂಥನ್ನು. ಅವನು ನಾವು ವಿಚಾರಣೆಗೆ ಒಳಪಡಿಸ್ತೀವಿ. ಹಾಂ, ಮನೆಯಲ್ಲೇ ಇವರು ಈ ಮಷಿನ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅಲ್ಲ, ಮನೇಲಿರೋದ್ರಿಂದ ಅವರು ಪ್ರಿಂಟಿಂಗ್ ಪ್ರೊಸೆಸನ್ನು ದಿನದಲ್ಲೂ ಮಾಡ್ತಾಯಿದ್ರು, ಹಗಲತ್ತೂ ಮಾಡ್ತಾಯಿದ್ರು. ಬಟ್ ಇವ್ರ ಕಾರ್ಯಾಚರಣೆ ಮುಸುಕಾದ ನಂತರ, ಸೊ ಸಂಜೆ ರಾತ್ರಿ ಮಬ್ಬುಗತ್ಲ ಆದಮೇಲೆ ಕಾರ್ಯಾಚರಣೆ. ಇವ್ರದ್ದು ಮಹಾಲಿಂಗ್ಪುರ ಮತ್ತು ಅರ್ಬಾವಿ. ಪ್ರಿಂಟಿಂಗ್ ಎಲ್ಲ ನಡೀತಾ ಇರೋದು ಮಹಾಲಿಂಗ್ಪುರದಲ್ಲಿ. ಕಳೆದ 1.5-2 ವರ್ಷದಿಂದ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿವರೆಗೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಆಗಿಲ್ಲ. ಇದು ಇವ್ರನ್ನ ಆರೋಪಿಗಳನ್ನ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಸದಲ್ಗದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದೇ ಆರೋಪಿಗಳು ಇರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ನಮಗೆ ಸಂತೋಷ. ಇದೇ ಥರ ಕೋಟಾ ನೋಟ್ ಪ್ರಿಂಟ್ ಮಾಡೋಕ್ಕೆ ಒಂದು ಗ್ಯಾಂಗ್ ಸಿಕ್ಕಾಕೊಂಡಿತ್ತು ಸರ್, ಚಿಕ್ಕೋಡಿ ಡಿವಿಷನ್ ಇದೆ. ಸೊ ಆ ಗ್ಯಾಂಗು ಇದಕ್ಕೆ ನಾವು ಅಂದರೆ ನಾವೀಗ ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗ ಆರೋಪಿಗಳನ್ನ ಹಿಡ್ಕೊಂಡ್ಬಿಟ್ಟು ಕೇವಲ 3 ದಿವಸ ಆಗಿದೆ. ಅವ್ರದ್ದು ಚಲನವಲನಗಳ ಮಾಹಿತಿಯನ್ನು ತೆಗೆದುಬಿಟ್ಟು ನಾವು ಒಂದು ವಿಶೇಷ ಟೀಮನ್ನೇ ರಚಿಸಿದ್ದೀವಿ. ಸೊ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅದು ಇವರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಅವರು ಕರೆಕ್ಟ್ ಮಾಹಿತಿ ಕೊಟ್ಟಿಲ್ಲ. ಅವ್ರದ್ದು ಫೋನು ಗೀನೆಲ್ಲ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಯಾರ್ಯಾರು ಅವ್ರ ಫೋನ್ ನಮ್ಮ ಹತ್ರ ಇದ್ದಾವೆ, ನಾವು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅದರದ್ದು ಕಾಪಿ ತೊಗೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದರ ಮೇಲೆ ನಾವು ಚಲಾವಣೆ ಆಗಿರೋದನ್ನು ನಾವು ಖಚಿತತೆ ಪಡಿಸ್ಬೋದು. ಹಾಂ, ಓಕೆ. ಅನ್ಫಾರ್ಚುನೇಟ್ಲಿ ಪೊಲೀಸಲ್ಲಿ ಬ್ಯುಸಿ ಇರೋದ್ರಿಂದ ನಾವು ನೋಡೋಕ್ಕಾಗಿಲ್ಲ. ಓಕೆ.
ಓಕೆ. ಇವ್ರು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗ್ತದೆ ಸರ್, ಸಾರ್ವಜನಿಕ ಆಕ್ಸಿಡೆಂಟ್ ಆಗ್ತದೆ, ಆಕ್ಸಿಡೆಂಟ್ ಆದ ತಕ್ಷಣ ಬರುತ್ತೆ ಇಲ್ಲ. ಇನ್ವಾಲ್ವ್ ಇದ್ದಾರೆ. ಪೊಲೀಸರು ಇನ್ವಾಲ್ವ್ ಇರೋದ್ರ ಬಗ್ಗೆ ನೀವೇನು ಹೇಳಿದ್ರಿ, ನಮ್ಗೆ ಒಬ್ಬ ವ್ಯಕ್ತಿ ಮೇಲೆ ಸಂಶಯ ಇದೆ, ಒಬ್ರು ASI ಇನ್ವಾಲ್ವ್. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರಿದ್ರೂ ಕೂಡ ನಾವು ಬಿಡಲ್ಲ, ದಟ್ ಈಸ್ ಗ್ಯಾರಂಟೆಡ್ ಥಿಂಗ್. ಒಂದು. ಎರಡನೇದು, ಈ ವ್ಯಕ್ತಿಗಳ ಬಗ್ಗೆ ನಮಗೆ ಮುಂಚೆನೇ ಮಾಹಿತಿ ಇತ್ತು. ಈ ಎಲೆಕ್ಷನ್ ಟೈಮಲ್ಲಿ ನನಗೆ ಮಾಹಿತಿ ಬಂದಿತ್ತು. ಆಮೇಲೆ ಇವ್ರದ್ದು ನಾನು ಮುಂಚೆನೇ ಹೇಳಿರೋ ಹಾಗೆ ಆ ಭಾಗದಲ್ಲಿನೇ ಆ್ಯಕ್ಟಿವ್ ಇದ್ದರು. ನಮ್ಮ ಬಾಗಲಕೋಟೆ ಮಹಾಲಿಂಗಪುರದಿಂದ ಈ ಕಡೆ ಗೋಕಾಕ್ ಹಿಡ್ಕಲ್ ಡ್ಯಾಮ್ ನಡುವೆ ಮೋಸ್ಟ್ ಆ್ಯಕ್ಟಿವ್ ಪ್ಲೇಸ್. ಆ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಪೊಲೀಸರಿಗೆ ನಾನು ಹೇಳಿದ್ದೆ, ಈಗ ಎಲೆಕ್ಷನ್ ಆದಮೇಲೆ ಅವ್ರು ಹೋಗಿದ್ದಾರೆ, ಈಗಿನ ತಂಡದವರು ಹಿಡಿದಿದ್ದಾರೆ. ಚಲಾವಣೆದು ನಾವು ಇನ್ನೂ ವೆರಿಫೈ ಮಾಡಬೇಕಾಗಿದೆ, ಹೇಗೆ ಚಲಾವಣೆ ಮಾಡ್ತಾಯಿದ್ರು, ಅಥವಾ ಒಂದು ಸತಿ ಇದನ್ನು ನೋಡಿದ ಮೇಲೆ ಅವರು ಮೋಸ ಹೋದ್ವಿ ಅಂತ ತಮ್ಮ ಹತ್ರನೇ ಇಟ್ಕೊತಿದ್ರು ಅನ್ನೋಂಥದ್ದು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ನೋ ಇಲ್ಲ ಇಲ್ಲ, ಎಲ್ಲ 10th 12th ಆ ಲೆವೆಲ್ನವರೇ ಇದ್ದಾರೆ. ಯಾರೂ ಅತಿ ಬುದ್ಧಿವಂತರು ಯಾರೂ ಕಂಡು ಬಂದಿಲ್ಲ ಇಲ್ಲಿ. ಅರ್ಬಾವಿಯಲ್ಲೇ ಯಾರು ಇವನು ಅನ್ವರ್ ಮೊಹಮ್ಮದ್ ಸಲೀಮ್ ಯಾದವಾಡ್ ಅಂತ ಇದಲ್ಲ, ಅವನ ಮನೇಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಮಾಲಿಂಗ್ಪುರ್ನೂ ಐತ್ರಿ. ಅವರಿಗೆ ಓಡಾಡಲಿಕ್ಕೆ ಅನುಕೂಲ ಎಲ್ಲ ಆಗುತ್ತೆ ಅಲ್ಲಿ ಮಾಡ್ಕೊಂಡಿರ್ತಾರೆ. ವಿಧಾನಸಭಾ ಎಲೆಕ್ಷನ್ ಭಾಳ ದೂರ ಐತಿ, ಇನ್ನು ಅದ್ರ ಲೆಕ್ಕದೊಳಗೆ ಮಾಡಬೇಡ್ರಿ. चौकशीत आरोपींनी गोकाक, महालिंगपूर, मुधोळ, यरगट्टी, हिडकल डॅम, बेळगाव, धारवाड यासह विविध जिल्ह्यांमध्ये 1 लाखाच्या खऱ्या नोटांसाठी 4 लाखांच्या बनावट नोटा देऊन जनतेची फसवणूक केल्याची कबुली दिली. असा एकूण 5,23,900 रुपयांचा मुद्देमाल जप्त करण्यात आलाय. त्याचबरोबर मौल्यवान मालमत्ता जप्त करण्यात आल्याचे त्यांनी सांगितले. या प्रकरणात एका ASIचा सहभाग असल्याची माहिती समोर येत आहे. त्याची चौकशी करून कारवाई केली जाईल. तसेच जनतेने बनावट नोटांबद्दल काळजी घ्यावी असेही ते म्हणाले. विनोद कोलकार, KMM मराठी, बेळगाव.